ಹಲೋ ಸ್ನೇಹಿತರೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಇದೀಗ ಒಂದು ಹೊಸ ನೋಟಿಫಿಕೇಶನ್ ಇದೆ. KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಇದೀಗ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ನೋ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಸೊ ಸಾಕಷ್ಟು ದಿನಗಳಿಂದ ಇದು ನ್ಯೂಸಲ್ಲಿ ಇತ್ತು. ಸೊ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರಿನ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಅಂತೇಳಿ. ಸೊ ಇವತ್ತು ಆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ನೋಡಿ. ಸೊ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರಿನ ನೋಟಿಫಿಕೇಶನ್ನ ಡೀಟೇಲ್ಸ್ನ ನಾನು ಹೇಳ್ತಾ ಇರ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ನೋಟಿಫಿಕೇಷನಲ್ಲಿ ಒಟ್ಟಿಗೆ KPSC ವೆಬ್ಸೈಟಿಂದ ಯಾವುದಾದ್ರೂ ನೋಟಿಫಿಕೇಷನ್ ರಿಲೀಸ್ ಆಯಿತು ಅಂದರೆ ಆಲ್ಮೋಸ್ಟ್ ಅದಕ್ಕೆ ಏಜ್ ಕ್ರೈಟೀರಿಯಾ ಮತ್ತು ಆಗಿನ ನಂತರ ಫೀ ಡೀಟೇಲ್ಸು ಇವೆಲ್ಲ ಮತ್ತು ಫಾರ್ಮೇಟ್ ಎಕ್ಸಾಮ್ ಫಾರ್ಮೇಟ್ ಏನಿರುತ್ತೆ ಗ್ರೂಪ್ ಸಿ ಮತ್ತು ಗ್ರೂಪ್ ಸಿ ಕೆಳಗಿರೋ ವೇಕೆನ್ಸೀಸ್ಗೆ ಅವುಗಳು ಆಲ್ಮೋಸ್ಟ್ ಒಂದೇ ಎಕ್ಸಾಮ್ ಫಾರ್ಮೇಟ್ ಇರುತ್ತೆ. ಸೊ ಆದರೂ ಒಂದು ಶಾರ್ಟಾಗಿ ಬೇಗನೆ ಈ ಒಂದು ನೋಟಿಫಿಕೇಷನ್ ನೋಡ್ಕೊಳ್ತೋಗೋಣ. ಸೊ ನಿಮ್ಗೆ ಗೊತ್ತಿರಬೇಕಿದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟು 150 ವೇಕೆನ್ಸೀಸ್ ಹೇಳ್ಬೇಕಂದ್ರೆ ಇದು NHK ನೋಟಿಫಿಕೇಷನ್ ಆಗಿರುತ್ತೆ. NHK ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಇದು. ಸೊ NHKಗೆ ಟೋಟಲ್ ಎಷ್ಟಿದ್ದಾವೆ? 150 ವೇಕೆನ್ಸೀಸ್ ಇದೆ. 150 ವೇಕೆನ್ಸಿ. ಇನ್ನು HK ಕಡೆ ಮಾತಾಡೋದೇ ಆದರೆ HKಗೆ 97 ವೇಕೆನ್ಸಿ ಇದೆ. ಒಟ್ಟಿಗೆ ನಿಮ್ದು ಎಷ್ಟಾಯ್ತು ಇಲ್ಲಿ? ಒಂದು 150 ಒಂದು 50 ಎಷ್ಟಾಯಿತು? 247 ವೇಕೆನ್ಸಿ ಟೋಟಲ್ ಆಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದರೆ PDO ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಟೋಟಲ್ ಎಷ್ಟು ವೇಕೆನ್ಸೀಸು? 247. ಈ 247 ಎಷ್ಟು NHKಗಿದೆ? 150 ವೇಕೆನ್ಸೀಸ್ ಇದೆ. HKಗೆ ನೋಡೋದಾದರೆ 97 ವೇಕೆನ್ಸೀಸ್ ಇದೆ. ಸೊ ಒಳ್ಳೆಯ ಅವಕಾಶ ಇದು. ಯಾರೆಲ್ಲ ಜನರಲ್ ಸ್ಟಡೀಸು ಕಮ್ಯುನಿಕೇಷನ್ ಪೇಪರ್ ಎಲ್ಲ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಸೊ ಇದು ಗ್ರೂಪ್ ಸಿ ವೇಕೆನ್ಸಿ ಆಗಿರುತ್ತೆ. ಸೊ ಗ್ರೂಪ್ ಸಿ ವೇಕೆನ್ಸಿನ ಫಾರ್ಮೆಟ್ ಎಕ್ಸಾಮ್ ಫಾರ್ಮೆಟ್ ಯಾವ ಥರ ಇರುತ್ತೋ ಅದೇ ಫಾರ್ಮೆಟ್ ಇದಕ್ಕೂ ಇರುತ್ತೆ. ಸೊ ನೋಡಿ, 15ನೇ ತಾರೀಕು 3/2024 ರಿಲೀಸ್ ಆಗಿರುವಂಥ ನೋಟಿಫಿಕೇಶನ್ ಇದು. ಸೊ ಟೋಟಲ್ ಇವಾಗ ಮೊತ್ತ ಒಂದು ನೋಟಿಫಿಕೇಷನ್ದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದೇ ನೋಟಿಫಿಕೇಷನ್ದು ಎಕ್ಸ್ಪ್ಲನೇಷನು NHKಗೂ ಅಂತ ಇಟ್ಕೊಳ್ಳಿ. ಅಂದರೆ ಸೇಮ್ ಡೀಟೇಲ್ಸ್ ಏನಿದಾವಲ್ಲ, ಎಕ್ಸಾಮ್ ಫಾರ್ಮೇಟು, ಫೀ ಡೀಟೇಲ್ಸು, ಏಜ್ ಕ್ರೈಟೀರಿಯಾ ಮತ್ತು ಅದಾಗಿನ ಥರ ಎಕ್ಸಾಮ್ ಫಾರ್ಮೇಟ್ ಅದ ನಂತರ ಸ್ಯಾಲ್ರೀಸ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕೋ ದಿನ ಆಗಿರ್ಬೋದು, ಅವುಗಳೆಲ್ಲ HKಗೂ ಅನ್ವಯ ಆಗುತ್ತೆ. ಸೊ ಒಂದು ನೋಟಿಫಿಕೇಷನ್ ಡೀಟೇಲ್ ಹೇಳ್ತೀನಿ, ಅದೇ ನೋಟಿಫಿಕೇಷನ್ದು ಡೀಟೇಲ್ HKಗೂ ಅಂತ ಅಂದ್ಕೊಳ್ಳಿ. ನಿಮ್ಗೆ ಆ HK ನೋಟಿಫಿಕೇಷನ್ ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ KPSC ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ನೀವು HK ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಬೈ ಚಾನ್ಸ್ ಏನಾದರೂ ನಿಮಗೆ ನೋಟಿಫಿಕೇಷನ್ ಬೇಕಪ್ಪ ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ, ನಾನು ನಿಮ್ಗೆ ಆ ನೋಟಿಫಿಕೇಶನ್ ಕಳಿಸ್ಕೊಡ್ತೀನಿ. ಸೊ ಈಗ ನೋಡಿ, 15/3/2024 ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ ಪಂಚಾಯತ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ. ಸೊ ಟೋಟಲ್ ಇರೋದು NHKಗೆ 150, 97 ಬಂದು HKಗಿದೆ. ಇದು ನೋಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ. ಮೊತ್ತ ಇದು ಬೇಸಿಕ್ ಎಷ್ಟಿದೆ? ಗ್ರೂಪ್ ಸಿ ವೇಕೆನ್ಸಿ ಇದೆ. ಬೇಸಿಕ್ ಸ್ಯಾಲರಿ ಎಷ್ಟಿದೆ? 37,900 ರೂಪಾಯಿ ಇದೆ. ಅರೌಂಡ್ 60 ತನಕ, 60,000 ಅಥವಾ 55,000 ತನಕ ನೀವು ಇನ್ ಹ್ಯಾಂಡ್ ಸ್ಯಾಲರಿ ತೊಗೊಳ್ಬಹುದು. ಓಕೆನಾ? ಅದಾಗಿ ನಂತರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 15/4/2024 ಅಂದರೆ 15th ಏಪ್ರಿಲ್ ತಿಂಗಳು. ಅಂದರೆ ಇದು ಅಪ್ಕಮಿಂಗ್ ನೋಟಿಫಿಕೇಶನ್. ಇದು ಇನ್ನೇನು 24 ಅಂದರೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕಿಗೆಲ್ಲ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ಅಫಿಷಿಯಲ್ ಆಗಿ ಲಿಂಕ್ ಬಿಟ್ಟಿರ್ತಾರೆ. ಸೊ ನೀವು ಆ ಲಿಂಕ್ ಮೂಲಕ ನೀವೇನು ಮಾಡ್ಬೋದು, ಈ ಒಂದು ಪೋಸ್ಟ್ಗೆ ಅರ್ಜಿನ ಸಲ್ಲಿಸಬಹುದು. ಸೊ ಕೊನೆಯ ದಿನಾಂಕ ಬಂದು 15/5/2024 ಆಗಿರುತ್ತೆ. ಅಂದರೆ ಮೇ ತಿಂಗಳು 15ನೇ ತಾರೀಕಿಗೆ ಈ ಒಂದು ಡೇಟು ಕ್ಲೋಸ್ ಆಗೋಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಕ್ಲೋಸ್ ಆಗುತ್ತೆ. ಅದು HK ಆಗಿರಲಿ NHK ಆಗಲಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಸೊ 15/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 15/5/2024 ಅಪ್ಲಿಕೇಶನ್ ಹಾಕೋ ಡೇಟು ಕ್ಲೋಸ್ ಆಗೋಗುತ್ತೆ. ಸೊ ಟೋಟಲ್ ಇರೋದೆಷ್ಟು? 247 ವೇಕೆನ್ಸಿ. ಅದರಲ್ಲಿ 150 ಬಂದು NHKಗಿದೆ, 97 ಬಂದು HKಗಿದೆ. ಓಕೆನಾ? ಅದಾಗಿ ನಂತರ ಇದು ಗ್ರೂಪ್ ಸಿ ವೇಕೆನ್ಸಿ ಆಗಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ, ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಸೊ ಯಾವುದೇ ಇರಲಿ, BA BCom BA ಇಂಜಿನಿಯರಿಂಗ್ ಒಳಗಡೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ. ಸೊ ಇನ್ನು ಕ್ವಾಲಿಫಿಕೇಷನ್ ಬರೋದೇ ಆದರೆ ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ನೀವು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಎನಿ ಡಿಗ್ರಿ ಹೇಳಿದ್ದಾರೆ ನೋಡಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಎನಿ ಡಿಗ್ರಿ ಆಗಿದ್ದರೂ ನೀವು ಒಂದು PDO ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ನಿಮಗೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದ್ದು ನಿಮಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ನೀವು ಎಲಿಜಿಬಲ್ ಇಲ್ಲ ಅಂತಂತೇಳಿ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದು ಬಿಟ್ಟು ನೆಕ್ಸ್ಟ್ ಪಾಯಿಂಟ್ಸ್ಗೆ ಹೋಗೋಣ. ಸೊ ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲ ಕ್ಲಿಯರಾಗಿ ಈ ಪಾಯಿಂಟ್ಸನ್ನು ನೋಡ್ಕೊಳ್ರಿ. ಇದೆಲ್ಲ ಇನ್ನು ವಿಧಾನ ಇದೆ, ನಾನು ನಿಮಗೆ ನಿನ್ನೆ ತಿಳಿಸಿದ್ದೆ. ಎಕ್ಸಾಮ್ ಫಾರ್ಮೇಟ್ ಅಂದರೆ ಏನಂತಾರೆ, ಅಪ್ಲಿಕೇಶನ್ ಹಾಕೋ ವಿಧಾನ ಹೇಗಿರಬೇಕು, ಡಾಕ್ಯುಮೆಂಟ್ಸ್ ಯಾವ ಥರ ಇರಬೇಕು, ಎಷ್ಟು JPG ಒಳಗಡೆ ಫಾರ್ಮೇಟ್ ಒಳಗಡೆ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿರ್ತಾನೆ ಇದು. ಸೊ ಅವೆಲ್ಲ ನೀವು ಒಂದ್ಸಲ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ನೋಡಿಕೊಂಡ್ರೆ ಈ ಪಾಯಿಂಟ್ಸ್ನೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಏನಾದರೂ ಡಿಫಿಕಲ್ಟಿ ಫೇಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋದ್ರೆ ಅಂದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ತಾರೆ ನಮ್ಮ KPSC ಸ್ಟಾಫ್ ಮೆಂಬರ್ಸ್. ನೆಕ್ಸ್ಟ್ ಫೀಸ್ ಕಡೆ ಬರೋಣ. ಸೊ ಜನರಲ್ ಕ್ಯಾಟಗಿರಿಗೆ 600 ರೂಪಾಯಿ ಇದೆ. OBC ಅಂದರೆ 2A 2B 3A 3Bಗೆ 300 ರೂಪೀಸ್ ಇದೆ. ಎಕ್ಸ್ ಸರ್ವಿಸ್ಮೆನ್ಗೆ 50. ಇನ್ನು SC ST ಕ್ಯಾಟಗಿರಿ 1ಗೆ ಫೀಸ್ ಅಲ್ಲ. ಓಕೆನಾ? ಫೀಸ್ ಬಗ್ಗೆನೂ ನಿಮಗೆ ಗೊತ್ತಾಗಿರಬೇಕು. ಸೊ ಕ್ಯಾಟಗಿರಿ 1 SC STಗೆ ಫೀಸು ಇರಲ್ಲ. ಫೀಸಿಂದ ಎಕ್ಸ್ಕ್ಲೂಷನ್ ಇದೆ ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ
ಇದು ನೆಕ್ಸ್ಟ್ ಇನ್ನು ಅರ್ಹತಾ ಷರತ್ತುಗಳು ಇದು ಬೇಡ. ಆಯ್ಕೆ ವಿಧಾನ ನೋಡಿರಿ, ಕಡ್ಡಾಯ ಕನ್ನಡ ಪರೀಕ್ಷಾ ಇದೇನಿದೆಲ್ಲ ಕನ್ನಡ ಪೇಪರು. ಸೊ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸು ಮಿನಿಮಮ್ ತೊಗೊಳ್ಬೇಕು. ಜಸ್ಟ್ ಪಾಸಿಂಗ್ ನೇಚರ್ ಇರುತ್ತೆ. SSLC ಲೆವೆಲು, ಅದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಓಕೆನಾ, ಈ ಒಂದು ಅಂಶನೂ ನೋಡ್ಕೊಳ್ಳಿ. ಯಾಕಂದರೆ ಕೆಲವರು 2021 ಅದರಿಂದ ಬರೆದಿರೋರು ಏನೋ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಈ ಪಾಯಿಂಟ್ ಪ್ಯಾರಾಗ್ರಾಫ್ ನೋಡ್ಕೊಳ್ರಿ. ಅದ್ರ ಹಿಂದೆ ಬರೆದಿರೋರಿಗೆ ಎಕ್ಸ್ಕ್ಲೂಷನ್ ಇರುತ್ತೆ ಕನ್ನಡ ಎಕ್ಸಾಮು. ಅದಾದಮೇಲೆ ಬರೆಯೋಂಥವ್ರಿಗೆ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಬರೀಬೇಕಾಗುತ್ತೆ. ಅದರಿಂದ ಬರೆದು ಕ್ಲಿಯರ್ ಮಾಡ್ಕೊಂಡಿರೋರು ಮತ್ತೆ ಸುಮ್ಮನೆ ಬರೆದಿದ್ರೆ ಅವ್ರು ಇದು ಏನು ಕನ್ನಡ ಎಕ್ಸಾಮ್ ಬರೀಬೇಕಂತಲ್ಲ, ಕ್ಲಿಯರ್ ಆಗಿದ್ದರೆ, ಕನ್ನಡ ಎಕ್ಸಾಮ್ ಕ್ಲಿಯರ್ ಆಗಿದ್ದರೆ ಮಾತ್ರ. ಸೊ ಇದು ಈ ಪ್ಯಾರಾಗ್ರಾಫ್ ಏನೂ ಇಲ್ಲ, ಆ ಥರ ಏನೂ ಇಲ್ಲ. 2022 ಅದೇಂತ ಮೆನ್ಷನ್ ಮಾಡಿಲ್ಲ. ಬಟ್ ನೋಟಿಫಿಕೇಷನ್, ಎಂಟರ್ ನೋಟಿಫಿಕೇಷನ್ ಒಂದು ಸಲ ನೋಡಿ. ಯಾಕಂದರೆ ಅದು ಒಂದು ಪ್ರಾವಿಷನು ಇದೆ. ಕನ್ನಡ ಎಕ್ಸಾಮು ಈ ಒಂದು ಇಯರ್ ಒಳಗಡೆ ತೊಗೊಂಡು ಪಾಸ್ ಆಗಿರೋರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇದೆ. ಸೊ ಅದೊಂದು ಪಾಯಿಂಟ್ನ ಎಲ್ಲಾದರೂ ನೋಟಿಫಿಕೇಷನಲ್ಲಿ ಸಿಕ್ಕರೆ ನೋಡ್ಕೊಳ್ಳಿ. ಬಟ್ ಆದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಬಂದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಟೋಟಲ್ 150 ಮಾರ್ಕ್ಸು, ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ತೊಗೊಂಡ್ರೆ ನೀವು ಪಾಸ್ ಆಗೋಗ್ತೀರ ಕನ್ನಡ ಎಕ್ಸಾಮು. ಇದು SSLC ಲೆವೆಲ್ ಇರುತ್ತೆ, ಅದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಅದು ಬಿಟ್ಟು ಇನ್ನು ಸಿಲೆಬಸ್ ಬಗ್ಗೆ ಎಲ್ಲ ಬರೋದಾದರೆ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಏನು ಕೊಟ್ಟಿದ್ದಾರೆ, ಈ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮಗೆ ಸಿಲೆಬಸ್ ಕಾಣುತ್ತೆ. ಸೊ ಸಿಲೆಬಸ್ ಅಂತ ಏನಿರಲ್ಲ, ಅಲ್ಲಿ ನಾರ್ಮಲಾಗಿ ಕೊಟ್ಟಿದ್ದಾರೆ, ಹೇಳ್ತೀನಿ ತಾಳ್ರಿ. ಮತ್ತು ಇನ್ನೊಂದು ವಿಧಾನ ಯಾವ ಥರ ಇದೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿರಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೋಟಲ್ ಎಷ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಇದೆ. ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಏನು ಕತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಪತ್ರಿಕೆ 1 ಪೇಪರ್ 1 100 ಮಾರ್ಕ್ಸು 1.5 hour ಅಂದರೆ 90 ನಿಮಿಷ ಇರುತ್ತೆ. ಇದು ಜನರಲ್ ಸ್ಟಡೀಸ್ ಸಂಬಂಧಪಟ್ಟಿದ್ದು, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್ ಆ ಥರದ್ದು. ಅದರಲ್ಲೂ ಮುಖ್ಯವಾಗಿ ನೋಡಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಷಯಗಳು ಜಾಸ್ತಿ ಇರ್ತವೆ, ಅವುಗಳ ಮೇಲೆ ಸ್ವಲ್ಪ ಫೋಕಸ್ ಮಾಡಿರಿ. ಸೊ ಸಿಲೆಬಸ್ ಏನೇನಿದೆ ಅಂತೇಳಿ ಇದನ್ನು ಪಾಸ್ ಮಾಡಿಕೊಂಡು ಒಂದು ಸಲ ನೋಡ್ಕೊಳ್ಳಿ. ಇಲ್ಲ ಅಫಿಷಿಯಲ್ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಏನಿದೆ ಅಂತ ಒಂದು ಸಲ ಬರ್ಕೊಳ್ರಿ. ನೆಕ್ಸ್ಟು ಪತ್ರಿಕೆ 2 ಪೇಪರ್ 2 ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 hours. ಇಲ್ಲೇನಿದೆಲ್ಲ ಇದು ಟೆಕ್ನಿಕಲ್ ಪೇಪರು ಆಗಲಿ ಆ ಥರ ಏನಿರಲ್ಲ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಇರುತ್ತೆ. ಜಸ್ಟ್ ಸಿಂಪಲ್ ಪೇಪರ್ ಇರುತ್ತೆ. ಇದು ಎಲ್ಲರೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 ಪೇಪರ್ 2 ಪೇಪರ್ 1 ಬಂದು ಜನರಲ್ ಸ್ಟಡೀಸು, ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸೊ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರಲ್ಲಿ ಪತ್ರಿಕೆ 2 ಬಂದು ಸ್ಪೆಸಿಫಿಕ್ ಪೇಪರ್ ನೋಡ್ತಾ ಇದ್ವಿ ರೀಸೆಂಟ್ ನೋಟಿಫಿಕೇಷನ್ಗಳಲ್ಲಿ. ಬಟ್ ಈ ನೋಟಿಫಿಕೇಷನಲ್ಲಿ ಹೊಸ ಅಮೆಂಡ್ಮೆಂಟ್ ಆಗಿದ ನಂತರ, ಹೊಸ ರೂಲ್ಸ್ನ ತೊಗೊಂಡಿದ್ದ ನಂತರ ಏನು ಮಾಡ್ತಾಯಿದ್ದಾರೆ, ಪೇಪರ್ 2ನ ಸ್ಪೆಸಿಫಿಕ್ ಪೇಪರ್ನ ಸ್ಪೆಸಿಫಿಕ್ ಪೇಪರ್ನ ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ಕಮ್ಯುನಿಕೇಷನ್ ಪೇಪರ್ ಹಾಕಿದ್ದಾರೆ. ಸೊ ಸಾಕಷ್ಟು ಜನಕ್ಕೆ ಇದು ಒಳ್ಳೆಯ ಅವಕಾಶ. ಓಕೆನಾ, ಪೇಪರ್ 1 ಪೇಪರ್ 2 ಪೇಪರ್ 1 ಎಷ್ಟು ಮಾರ್ಕ್ಸ್ ಇರುತ್ತೆ, 90 minutes 100 questions 100 ಮಾರ್ಕ್ಸು, 1/3 ನೆಗೆಟಿವ್ 1/4 ನೆಗೆಟಿವ್. ಪೇಪರ್ 2 ಬಂದು 100 questions 100 ಮಾರ್ಕ್ಸು, 2 hours ಇರುತ್ತೆ, ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಓಕೆನಾ, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಅದಾಗಿದ ನಂತರ ವಯೋಮಿತಿ ನೋಡೋದಾದರೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಅದಾಗಿದ ನಂತರ ಇಲ್ಲಿ ನೋಡಿ ಇದೇನು ಜನರಲ್ ಅವರಿಗೆ 35, OBC ಅವರಿಗೆ 38, ಇನ್ನು SC ST ಕ್ಯಾಟಗರಿ ಅವರಿಗೆ 40 years ಆಗಿರುತ್ತೆ ಏಜ್ ಲಿಮಿಟ್ ಇದು. ಸೊ ಏಜ್ ಲಿಮಿಟ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಇನ್ನು ಸೀಟ್ಸ್ ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೆಲ್ಲ ನೋಡ್ಕೊಳ್ಳಿ. ಟೋಟಲ್ 150 ವೇಕೆನ್ಸಿ HKದಲ್ಲಿ 10 ವೇಕೆನ್ಸಿ ಜನರಲ್ ಅವರಿಗಿದ್ದಾವೆ, 2 ವೇಕೆನ್ಸಿ 3B ಅವರಿಗೆ. ಇದು ಪ್ಯೂರ್ಲಿ ಜನರಲ್, ಯಾವುದೇ ಥರ ರಿಸರ್ವೇಷನ್ ಇಲ್ಲ ಅನ್ನೋರಿಗೆ. ಸೊ ಮಹಿಳೆಯರಿಗೆ ಎಷ್ಟಿದ್ದಾವೆ, ಗ್ರಾಮೀಣದವ್ರಿಗೆ ಎಷ್ಟು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತರು, ಅಂಗವಿಕಲ, ಕನ್ನಡ ಮಾಧ್ಯಮ ಮತ್ತು ಅದೇ ಥರನೇ ತೃತೀಯ ಲಿಂಗ, ಒಟ್ಟು ಎಷ್ಟು ವೇಕೆನ್ಸಿ 150 ವೇಕೆನ್ಸಿ. ಇದು ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ, ಇದು ಬಿಟ್ಟು ನೆಕ್ಸ್ಟ್ ಇನ್ನೇನಿದೆಪ್ಪ ಅಂತಂದರೆ ಸೊ ಇಷ್ಟೇ ನೋಡಿ, ನೋಟಿಫಿಕೇಷನ್ದು ಡೀಟೇಲ್ಸು ಇಷ್ಟು ಹೇಳಬೇಕಾಯ್ತು, ಇಷ್ಟು ಹೇಳಿದ್ದೀನಿ. ಇಷ್ಟೇ PDO ಓದಿರೋದು. ಇನ್ನು ಇವೆಲ್ಲ ಏನಿದೆ ಅಂತಂದರೆ ನಿಮ್ದು ಏನು ರಿಸರ್ವೇಷನ್ದು ಏನಾರು ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಥ ಅಂಶಗಳಾಗಿರ್ತವೆ. ಸೊ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ದೂರವಾಣಿ ಸಂಖ್ಯೆಗಳು KPC ಅವ್ರದ್ದು ಕೊಟ್ಟಿದ್ದಾರೆ. ನಿಮ್ಗೆ ಏನಾರು ಡೌಟ್ ಇತ್ತಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು. ಸೊ ಒಂದು ಸಲ ರೀಕ್ಯಾಪ್ ಮಾಡ್ಕೊಳ್ಳಿ. ಸೊ ಟೋಟಲ್ 150 ವೇಕೆನ್ಸಿ NHKಗೆ, 97 ವೇಕೆನ್ಸಿ HKಗಿದ್ದಾವೆ. ಸೊ ನಿಮಗೆ ಎಕ್ಸಾಮ್ ಇದು ಅಪ್ಲಿಕೇಶನ್ ಹಾಕೋ ಸ್ಟಾರ್ಟಿಂಗ್ ಡೇಟ್ ಬಂದು 15/4/2024 ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಕೊನೆಯ ದಿನಾಂಕ ಬಂದು 15/5/2024 ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಸೊ ಫೀಸ್ ಬಗ್ಗೆ ಬರೋದಾದರೆ ಜನರಲ್ ಅವ್ರಿಗೆ 600 ರೂಪಾಯಿ, OBC ಅವರಿಗೆ 300 ರೂಪಾಯಿ, ಇನ್ನು SC ST ಅವರಿಗೆ ಎಷ್ಟಿದೆ ಮಾಜಿ ಸೈನಿಕಾಗಿ 50, SC STಗೆ ನೋ ಫೀಸ್. ಓಕೆನಾ, ಫೀಸ್ ಬಗ್ಗೆ ಎಕ್ಸಾಮ್ ಫಾರ್ಮೇಟ್ ಬರೋದಾದರೆ ಪೇಪರ್ 1 ಪೇಪರ್ 2 ಅಂತ ಇಟ್ಟಿದ್ದಾರೆ. ಪೇಪರ್ 1 ಬಂದು ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಪೇಪರ್ 1 ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲ್ 100 ಮಾರ್ಕ್ಸು, ಎಷ್ಟು ನಿಮಿಷ 90 ನಿಮಿಷ. ಪೇಪರ್ 2 ಬಂದು 100 ಕ್ವಶನ್ಸು, 100 ಕ್ವಶನ್ಸ್ 100 ಮಾರ್ಕ್ಸು, ಎಷ್ಟು ನಿಮಿಷ 2 hours ಅಂದರೆ 120 minutes ಇರುತ್ತೆ. ನೆಗೆಟಿವ್ ಇರುತ್ತಾ ಇಲ್ಲ ಅಂತಂದರೆ ನೆಗೆಟಿವ್ ಇರುತ್ತೆ, ಎಷ್ಟು 1/4 ಅಂದರೆ 0.25 ನೆಗೆಟಿವ್ ಇರುತ್ತೆ, ನೆನ್ಪಿಟ್ಕೊಳ್ಬೇಕು.
ಫೀಸ್ ಡೀಟೇಲ್ಸ್ ಗೊತ್ತಾಯಿತು. ಮತ್ತು ಆದಮೇಲೆ ಏಜ್ ಭಾಳ ಇಂಪಾರ್ಟೆಂಟು. ಜನರಲ್ ಮೆರಿಟ್ ಅವರಿಗೆ ಏಜ್ ಬಂದು 35, OBC ಅವರಿಗೆ ಅಂದರೆ 2A 2B 3A 3B ಅವರಿಗೆ 38, SC ಹಾಗೂ ಕ್ಯಾಟಗರಿ 1ಗೆ ಎಷ್ಟಿದೆ 40 ಇಯರ್ಸ್ ಇದೆ. ಇದೊಂದು ನೆನ್ಪಿಟ್ಕೊಳ್ಬೇಕು. ಸೊ ಎಕ್ಸಾಮ್ ಫಾರ್ಮೇಟು, ಪೇಪರ್ ಏನು, ಯಾವ ಫಾರ್ಮೇಟಲ್ಲಿದ್ದಾವೆ, ಇದೇನು ಟಾಪಿಕ್ಸ್ ಏನಿದ್ದಾವೆ ಅವುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು, ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಸಲ ನೋಡ್ಕೊಳ್ಳಿ ಸಿಲೆಬಸ್ ಬಗ್ಗೆ ಬರೋದಾದರೆ. ಓಕೆನಾ? ಸೊ ಇದ್ರ ಮೇಲೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇಷ್ಟೇ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.